ನಮಸ್ಕಾರ. ಜಿ.ಕೆ. ಮಂಜುನಾಥ್ ವಿ.ಎಂ ಟಿವಿ ಸಂಪಾದಕರು. ಸ್ನೇಹಿತರೆ, ಆ ಹಲವು ವಿಚಾರಗಳನ್ನ, ಹಲವು ಚರ್ಚೆಗಳನ್ನ ನಮ್ಮ ವಿ.ಎಂ ಟಿವಿ ವಾಹಿನಿಯಲ್ಲಿ ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಹಲವು ಕಾರ್ಯಕ್ರಮಗಳನ್ನ ವಿಶೇಷವಾಗಿ ಕೊಡ್ತಾ ಇದೀವಿ. ತಮ್ಮ ಸಹಕಾರನೂ ಕೂಡ ನಮ್ಮ ಮೇಲೆ ತುಂಬಾ ಪ್ರೀತಿ ವಿಶ್ವಾಸದಿಂದ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳಿಂದ ನಮಗೆ ಈ ಸುದ್ದಿಯನ್ನ ಪ್ರಸಾರ ಮಾಡಿ, ಈ ಸುದ್ದಿಯನ್ನ ರಾಜ್ಯಕ್ಕೆ ಮುಟ್ಟಿಸಿ, ಮಂತ್ರಿಗಳೇ ಮುಟ್ಟಿಸಿ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮುಟ್ಟಿಸಿ ಅಂತ ಹಲವು ತಾಲೂಕು ಜಿಲ್ಲೆಗಳ ಕಡೆಯಿಂದ ಹಲವಾರು ನಮಗೆ ವಿಡಿಯೋಗಳು ಮಾಡಿ ಕಳಿಸ್ತಾ ಇದ್ದಾರೆ. ಅದಕ್ಕೆಲ್ಲ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಜೊತೆಗೆ ಸ್ನೇಹಿತರೆ, ಇವತ್ತು ವಿಶೇಷವಾದಂಥದ್ದು ಮತ್ತು ಪ್ರತಿಯೊಬ್ಬರ ಜೀವನದಲ್ಲೂ ಯಾರ್ಯಾರು ಹಳ್ಳಿಯ ಸೊಗಡಿನಲ್ಲಿ ಬೆಳೆದಂತ ವಿದ್ಯಾರ್ಥಿಗಳು ಇವತ್ತು ಯಾವನಾದ್ರೂ ಮಂತ್ರಿ ಅಥವಾ ಏನಾದ್ರೂ ಇವತ್ತು ಹಳ್ಳಿ ಸೊಗಡಲ್ಲಿ ಬೆಳೆದಿದ್ರೆ ಅವನಿಗಿದು ಜ್ಞಾಪಕ ಇದ್ದೇ ಇರುತ್ತೆ, ಇರಲೇಬೇಕು. ಯಾಕೆ ಅಂದ್ರೆ ನಾನು ಈ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡಕ್ ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪಾ ಅಂದ್ರೆ ಈ ಚರ್ಚೆ ಅಂದ್ರೆ ಇವತ್ತು ನಮ್ಮ ದೇಶದಲ್ಲಿ ಸೈನಿಕರು ಇವತ್ತು ನಮ್ಮ ದೇಶವನ್ನ ಕಾಯ್ತಾ ಇದ್ದಾರೆ, ರೈಟ್? ಇವತ್ತು ಏನಾದ್ರೂ ಸಿಟಿಯಲ್ಲಿ ಏನಾದ್ರೂ ಒಂದು ಹಳೆಯ ವೈದ್ಯರು ಅಂದ್ರೆ ಹಳೆಯ ಕಾಲದ ವೈದ್ಯರು ಇವತ್ತು ಚಿಕಿತ್ಸೆ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆಲ್ಲ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಆಮೇಲೆ ಈಗಿರೋರ್ಗೂ ಕೂಡ ಇದು ಅರ್ಥ ಆಗುತ್ತೆ. ನಾನು ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ ಸ್ನೇಹಿತರೆ, ಇವತ್ತು ನಾನೊಂದು ಚಿಕ್ಕದಾಗಿ ಒಂದೊಂದು ಕಿರು ಮಾತನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಇದನ್ನ ಹೇಳ್ಬಿಟ್ಟು ನಾನು ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ. ಒಂದು ಗುಂಪಲ್ಲಿ 100 ಜನನ್ನ ನಗಿಸಿ ಅದರಲ್ಲಿ ಒಬ್ಬನ್ನ ನಗಿಸ್ಲಿಲ್ಲ ಅಂದ್ರೆ ಅದು ಹಾಸ್ಯ ಅಲ್ಲ. ಒಬ್ಬ ಕೂಡ ನಗಲಿಲ್ಲ ಅಂದ್ರೆ ಅದು ಹಾಸ್ಯ ಅಲ್ಲ. ಅಷ್ಟ್ರೂ ನಕ್ಕಾಗ್ಲೇನೆ ಅದು ಹಾಸ್ಯ. ಅದೇ ರೀತಿಯಾಗಿ ಇವತ್ತು ಎಲ್ರಿಗೂ ನಾವು ಸರಿ ಸಮಾನರಿದ್ದೀವಿ, ಎಲ್ರಿಗೂ ಕಲಾವಿದರು ಚೆನ್ನಾಗಿದ್ದಾರೆ, ಈಗಿನ ಸಿನಿಮಾ ಕಲಾವಿದರು ಚೆನ್ನಾಗಿದ್ದಾರೆ, ಯೂಟ್ಯೂಬ್ ಕಲಾವಿದರು ಚೆನ್ನಾಗಿದ್ದಾರೆ ಅನ್ನೋದಕ್ಕಿಂತ ಹಳೆ ಕಲಾವಿದರಿಗೆ ಪರಿಸ್ಥಿತಿ ಆಗಿರೋದು ಏನು ಅನ್ನೋದು ಕುರಿತು, ಆಮೇಲೆ ಯಾಕೆ ಕಲೆ ಬಗ್ಗೆ ನಾನು ಹೇಳಕ್ ಬಂದಿದ್ದೀನಿ, ಆಮೇಲೆ ಏನಿದ್ರ ವಿಶೇಷತೆ ಅನ್ನೋ ನಮ್ಗೆ ಹೇಳಕ್ ಬಂದಿದ್ದೀನಿ ಸ್ನೇಹಿತರೆ. ಬಿಜಾಪುರದಿಂದ ನಮ್ಗೊಂದು ವಿಡಿಯೋ ಬರುತ್ತೆ. ಅಂದ್ರೆ ಮಲ್ಲಮ್ಮ ಅನ್ನುವರು, ಅಂದ್ರೆ ಮಲ್ಲಮ್ಮ ನೋಡ್ರಿ, ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಮಲ್ಲಮ್ಮ ಇವರು ಬಿಜಾಪುರ ಜಿಲ್ಲೆಯವರು, ಅಂದ್ರೆ ಬಿಜಾಪುರದಲ್ಲಿ ಇರುವಂತವ್ರು. ನಾನು ಹೇಳ್ತಾರೋ ಆಮೇಲೆ ಡೀಟೇಲ್ಸ್ ಹೇಳ್ತೀನಿ. ಇಲ್ಲಿದೆ ಬಿಜಾಪುರದಲ್ಲಿ ಇರುವಂತವ್ರು. ಇವರು ನೋಡಿ, ದೇಶವನ್ನ ಎಷ್ಟು ಸಂರಕ್ಷಣೆಯಾಗಿ ಇವತ್ತು ಬಾರ್ಡರ್ ಅಲ್ಲಿ ಕಾಯ್ತಾ ಇದ್ದಾರೆ ಸೈನಿಕರು, ಮತ್ತು ನಮ್ಮ ಏನು ಸರೌಂಡಿಂಗ್ ಅಲ್ಲಿ ಇರುವಂತಂದ್ರೆ ನಿಮ್ಮ ಸುತ್ತಮುತ್ತಲಿರುವಂತ ವೈದ್ಯರು ಕೂಡ ಏನ್ ಇವತ್ತು ಹೆರಿಗೆ ಮಾಡ್ತಾ ಇದ್ದಾರೆ ಅಂದ್ರೆ ಇದಕ್ಕೆ ಅರ್ಥ ಇದೆ. ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಈ ಮಲ್ಲಮ್ಮ ಅನ್ನೋರು ತಮ್ಮ ಅಳಿಲನ್ನ ತೋಡ್ಕೊಂಡಿದ್ದಾರೆ. ಏನ್ ಹೇಳಿ? ಮಲ್ಲಮ್ಮ ಅನ್ನೋರು ತಮ್ಮ ಅಳಿಲನ್ನ ತೊಡ್ಕೊಂಡಿದ್ದಾರೆ. ಯಾಕೆ ಇದನ್ನ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ಮಲ್ಲಮ್ಮ ಅವರು ಸುಮಾರು 40 ವರ್ಷದಿಂದ, ಹೇಳಿ 40 ವರ್ಷದಿಂದ ಅವರು 3 ಸೇವೆಯನ್ನ ಮಾಡ್ತಾ ಬರ್ತಾ ಇದ್ದಾರೆ. ಸಮಾಜಕ್ಕೆ 3 ಸೇವೆಯನ್ನ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಾವೆಲ್ಲ ಸದೃಢವಾಗಿ ಚೆನ್ನಾಗಿದ್ದೀವಿ, ಇದೀವಿ ಅಂತ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಇವತ್ತು ಯಾವುದೋ ಒಂದು ವೈದ್ಯಕೀಯ ಆಸ್ಪತ್ರೆ ಇಲ್ಲದೆ, ವೈದ್ಯಕೀಯ ಚಿಕಿತ್ಸೆ ಇಲ್ಲದೆ, ವೈದ್ಯಕೀಯರ ಸಹಕಾರ ಇಲ್ಲದೆ ಏನಾದ್ರೂ ಇವತ್ತು ಮಕ್ಕಳನ್ನ ಡೆಲಿವರಿ ಮಾಡಿದಂತ ಯಾರಾದ್ರೂ ಹಳ್ಳಿಯಲ್ಲಿ ಸಿಗ್ತಾ ಇದ್ದಾರಲ್ಲಿ ಅದರಲ್ಲಿ ಒಬ್ರು ಮಲ್ಲಮ್ಮ ಅನ್ನೋರು. ನಾನು ಹೇಳ್ದ ಅರ್ಥ ಆಯ್ತಲ್ಲ? ಅಂದ್ರೆ ಸುಮಾರು 40ಕ್ಕಿಂತ ಹೆಚ್ಚು ಹೆರಿಗೆಯನ್ನ ಮಾಡಿದಂತ ಇವತ್ತು ಮಲ್ಲಮ್ಮ ಅವರು. ಇವರು ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ಮಲ್ಲಮ್ಮ ಅವರು ಹೆರಿಗೆ ಮಾತ್ರ ಅಲ್ಲ, ಅಂದ್ರೆ ನಾವು ಈ ಕಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆ ಕಾಲದಲ್ಲಿ ನಾವು ಬೆಡ್ಶೀಟ್ ಅಂತ ಏನ್ ಕರಿತೀವಲ್ಲ, ಕೌದಿ ಅಂತ ಕರಿತೀವಿ, ನಮ್ಮ ಹಳ್ಳಿ ಭಾಷೆಯಲ್ಲಿ ಕೌದಿ ಅಂತ ಕರಿತೀವಿ. ಆ ಯಾರೆಲ್ಲ ಹಳೆ ಸೈನಿಕರು ದೇಶವನ್ನ ಕಾಯ್ತಾ ಇದ್ದಾರಲ್ಲ, ಅವರು ಇವತ್ತು ಮಲ್ಲಮ್ಮನ ಅಂತ ತಾಯಂದ್ರ ಕಡೆಯಿಂದ ಹೆರಿಗೆ ಮಾಡಿಸ್ಕೊಂಡು ಹೋದವರು. ನಾನು ಹೇಳ್ತಾರದು ಅರ್ಥ ಆಯ್ತಲ್ಲ ನಿಮ್ಗೆ? ಅಂದ್ರೆ ದೇಶವನ್ನ ಕಾಯೋರು ಅಲ್ಲಿ ಯಾವುದೋ ದೊಡ್ಡ ಆಸ್ಪತ್ರೆಯಲ್ಲಿ ಯಾವುದೋ ಒಂದು ದೊಡ್ಡ ಚಿಕಿತ್ಸೆ ಪಡ್ಕೊಂಡು ಯಾವನೋ ದೊಡ್ಡ ಡಾಕ್ಟರ್ ಹತ್ರಕ್ಕೆ ಹೋಗಿ ಹೆರಿಗೆ ಆ ಆಸ್ಪತ್ರೆಯಲ್ಲಿ ಆದಂತ ಡೆಲಿವರಿ ಆದಂತ ಅಲ್ಲ. ಇವತ್ತು ಯಾಕೆ ನಾನು ಕೌದಿ ವಿಚಾರ ಮತ್ತು ಡೆಲಿವರಿ ವಿಚಾರವನ್ನ ನಾನಿಲ್ಲಿ ಜೋಡಿಸ್ತಾ ಇದ್ದೀನಿ ಅಂದ್ರೆ, ಕೌದಿಯನ್ನ ತಾವು ಯಾರಾದರೂ ಯೂಸ್ ಮಾಡಿದ್ರೆ, ಬಳಕೆ ಮಾಡಿದ್ರೆ ಅದು ಎಷ್ಟು ಮೃದುವಾಗಿರುತ್ತೆ, ಎಷ್ಟು ಇಂಪಾಗಿರುತ್ತೆ, ಎಷ್ಟು ಬೆಚ್ಚನೆ ಇರುತ್ತೆ. ಅದನ್ನ ಹೊಚ್ಕೊಂಡವರು ಅದ್ರ ಅನುಭವ ಗೊತ್ತಿರುತ್ತೆ. ಸ್ನೇಹಿತರೆ, ಅಂತದನ್ನ ಸೇವೆ ಮಾಡ್ತಾ ಬಂದು ಅದೇ ರೀತಿಯಾದಂತ ಒಂದು ಮಗುವಿನ ಡೆಲಿವರಿ ಮಾಡ್ತಾರಂದ್ರೆ, ಅದೇ ರೀತಿಯಾಗಿ ಒಂದು ಕೌದಿಯನ್ನು ಕೂಡ ಅಷ್ಟೇ ಮೃದುವಾಗಿರುತ್ತೆ. ಹುಟ್ಟಿದ ತಕ್ಷಣ ಎಷ್ಟು ಮಗು ಮೃದುವಾಗಿರುತ್ತಲ್ಲ, ಕೌದಿ ಕೂಡ ಅಷ್ಟೇ ಮೃದುವಾಗಿರುತ್ತೆ. ಅಂದ್ರೆ ಆ ರೀತಿಯಾಗಿ ಸ್ಟಿಚ್ಗಳನ್ನ ಇಲ್ಲಿ ನಾನು
ಡೆಲಿವರಿ ಆದ ತಕ್ಷಣ ಇಲ್ಲ ಹೊಲಿಗೆ ಹಾಕಬೇಕು ಅಂತಾರೆ. ಅದೇ ಅನುಭವವನ್ನ ಹೊಲಿಗೆ ರೀತಿಯಲ್ಲಿ ಇವತ್ತು ಖೌದಿಯ ಹೊಲಿಯುವ ವಿದ್ಯೆಯಲ್ಲಿ ನಿಪುಣರಾದಂತ ಈ ಮಲ್ಲಮ್ಮ ಅವರು. ನಾನು ಹೇಳೋದು ಅರ್ಥ ಆಯ್ತಲ್ಲ ಸ್ನೇಹಿತರೆ? ನಾನು ಹೇಳ್ತಾ ಇರೋದು ನಮ್ಮ ದೇಶದ ಸಂಸ್ಕೃತಿ ಪ್ರಕೃತಿಯನ್ನ ನಾವು ಮರಿತಾ ಇದ್ದೀವಿ. ನಮ್ಮ ಹಳೆ ಕಾಲದ ಸಂಸ್ಕೃತಿಯನ್ನ ಮರಿತಾ ಇದ್ದೀವಿ. ಆದ್ರೆ ನಾವು ಬದುಕ್ತಾ ಇರೋದೇ ಅಲ್ಲಿ ಅನ್ನೋದು ಕೂಡ ಮರಿತಾ ಇದ್ದೀವಿ. ನಾವು ಯಾವುದೋ ಒಂದು ಕಾರ್ಯಕ್ರಮ, ಯಾವುದೋ ಒಂದು ಡಿಜೆ ಹಚ್ಚಿಬಿಟ್ಟು, ಯಾವುದೋ ಒಂದು ಜಾತ್ರೆಯಲ್ಲಿ ಕುಣಿತ ಬಿಟ್ಟಲ್ಲ, ಯಾವುದೇ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮ ಇದ್ರು ಇವತ್ತು ಬೆಳಗಾನ ನಿಂತ ಆ ಕಲೆಯನ್ನ ಹಾಡುವಂತ ಕಲಾವಿದರು ಎಲ್ಲಿದ್ದಾರೆ ಅಂದ್ರೆ ಇಂಥ ಮಲ್ಲಮ್ಮನಂತ ತಾಯಿಯವರು ಕಲಾವಿದರಿದ್ದಾರೆ. ಒಂದು ಸಾವಾದ್ರೆ, ಒಂದು ಮನೆಯಲ್ಲಿ ಮಕ್ಕಳು ಜನನ ಆದ್ರೆ ಇದು ಹಳ್ಳಿ ಕಡೆಯಲ್ಲಿ ಬರುವಂತ ಕಾರ್ಯಕ್ರಮಗಳ. ಇಂಥ ಕಲಾವಿದರನ್ನ ಸರ್ಕಾರಗಳು ಮರಿತಾ ಇದೆಯಾ? ಸರ್ಕಾರಗಳು ಮರಿತಾ ಇದೆ. ಯಾಕೆ ಇಷ್ಟೊಂದು ಅನ್ಯಾಯ? ದಯವಿಟ್ಟು ಇವರಿಗೆ ಕೂಡ ಒಂದು ಸೂಕ್ತವಾದ ವೇದಿಕೆ ಸಿಗಬೇಕು, ಸೂಕ್ತವಾದ ನ್ಯಾಯ ಸಿಗಬೇಕು, ಸೂಕ್ತವಾದ ಪ್ರತಿಭೆಗಳಿಗೆ ಇವರಿಗೆ ಅವರದೇ ಆದಂತ ಮನ್ನಣೆ ಸಿಗಲೇಬೇಕು. ಇದು ನಮ್ಮ PMTV ಕಡೆಯಿಂದ ನಾವು ಹೇಳ್ತಾ ಇರೋದು. ಯಾಕೆ ಅಂದ್ರೆ ಯಾರೊಬ್ಬ ಶ್ರೀಮಂತರ ಮಕ್ಕಳು, ಮಂತ್ರಿ ಮಕ್ಕಳು, MLA ಮಕ್ಕಳು, ಈವನ್ ಯಾವ ಕಾಂಟ್ರಾಕ್ಟರ್ ಮಕ್ಕಳು, ಡಾಕ್ಟರ್ ಮಕ್ಕಳು ಇವತ್ತು ಬಾರ್ಡರ್ ಅಲ್ಲಿ ಇಲ್ಲ ಸ್ವಾಮಿ. ಇವತ್ತು ಇಂಥ ತಾಯಿ ಕಡೆಯಿಂದ ಹೆರಿಗೆ ಮಾಡಿಸ್ಕೊಂತ ಮಕ್ಕಳು ಮಾತ್ರ ಇವತ್ತು ದೇಶ ಕಾಯ್ತಾ ಇರೋದು. ನಾನು ಹೇಳೋದು ಅರ್ಥ ಆಯ್ತಲ್ಲ? ಇಂಥ ತಾಯಂದ್ರ ಕಡೆಯಿಂದ ಹೆರಿಗೆಯನ್ನ ಮಾಡಿಸ್ಕೊಂಡವರು ದೇಶ ಕಾಯ್ತಾ ಇರೋದು. ಅವರು ಕೌದಿ ಹೊಚ್ಕೊಳ್ಳುವ ಅನುಭವ ಇರುತ್ತೆ, ಅದಕ್ಕೆ ಅಷ್ಟು ಚಳಿ ಬಿಸಿಲಲ್ಲಿ ಇರ್ತಾರೆ. ಸೊ ಇಂಥವ್ರಿಗೆ ಸರ್ಕಾರ ಯಾವುದೇ ರೀತಿಯಾದಂತ ಕಣ್ಣು ತೆರಿತಾ ಇಲ್ಲ ಅಂದ್ಮೇಲೆ ಇದು ತುಂಬಾ ದುರಾದೃಷ್ಟ ಅಂತ ಹೇಳ್ತೀವಿ. ಯಾಕಂದ್ರೆ ಇವತ್ತು ಯಾವನೋ ಒಬ್ಬ ಯೂಟ್ಯೂಬ್ ಅಲ್ಲಿ ಏನೋ ಅಶ್ಲೀಲವಾಗಿ ಮಾತಾಡ್ದ, ಅಶ್ಲೀಲವಾಗಿ ಹಾಡ್ಬಿಟ್ಟ ಅಂದ್ರೆ ಅವ್ನಿಗೆ ಸಾವಿರಾರು ಜನ ಫ್ಯಾನ್ಸ್ ಆಗ್ತಾರೆ, ಅಭಿಮಾನಿಗಳಾಗ್ತಾರೆ. ನಿಜವಾದ ಕಲೆಯನ್ನ ಮರಿತಾ ಇದೀವಿ, ನಿಜವಾದ ಕೆಲಸಗಾರರನ್ನ ಮರಿತಾ ಇದೀವಿ. ಅದನ್ನೇ ನಾನು ಹೇಳ್ತಾ ಇರೋದು, ಈ ದೇಶದ ಪ್ರಕೃತಿಯ ಸಂಸ್ಕೃತಿಯನ್ನ ನಾವು ಮರಿತಾ ಇದೀವಿ. ಅದನ್ನ ದಯವಿಟ್ಟು ನಾವು ಉಳಿಸ್ಬೇಕು ಸ್ನೇಹಿತರೆ. ಈ ಮಲ್ಲಮ್ಮ ಅಣ್ಣವರು ನಮಗೆ ಬಿಜಾಪುರದಿಂದ ವಿಡಿಯೋ ಕರೆಯನ್ನ ಮಾಡಿ ಅಥವಾ ವಿಡಿಯೋ ನಮಗೆ ಕರೆಯನ್ನ ಮಾಡಿ ಅಥವಾ ವಿಡಿಯೋ ನಮಗೆ ಕಳಿಸಿದ್ರು. ಸೊ ಇವ್ರ ಬೆನ್ನಿಂದ ನಿಂತವರು ರಾಜೀವ್ ಅಂತೇಳಿ ಇವರು ಮೂಲತಃ ಸಮಾಜ ಸೇವಕರು. ಮತ್ತೆ ಹಲವಾರು ಏನಂದ್ರೆ ಮೂಲತಃ ಸಮಾಜ ಸೇವಕರ ಜೊತೆಗೆ ಎಲ್ಲ ಗೊತ್ತಿರುತ್ತೆ ನಿಮ್ಗೆ. ರಾಜೀವ್ ಬಿಜಾಪುರದವರು ವಕೀಲರು ಕೂಡ, ವೃತ್ತಿಯಲ್ಲಿ ವಕೀಲರು. ಹಲವು ಏನು ಸುಡುಗಾಡ ಸಿದ್ಧ ಜಿಲ್ಲಾ ಅಧ್ಯಕ್ಷರು ಇವರು. ಯಾಕೆ ನಾನು ಇವ್ರದ್ದು ಈ ವಿವರವನ್ನ ಬರೆದುಕೊಂಡು ತಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಬುಡಕಟ್ಟು ಜನಾಂಗದ ಕೆಳ ಸಮುದಾಯದ ಕಲಾವಿದರಿಗೆ ಒಂದು ವೇದಿಕೆ ಸಿಗ್ಲಿ ಅಂತ ಹೇಳ್ತಾ ಇದ್ದಾರಲ್ಲ ರಾಜೀವ್ ವಕೀಲ್ರು ಇವರು. ಸೊ ಇವರು ಏನು ಬುಡಕಟ್ಟು ಸಮಾಜದ ಅಂದ್ರೆ ಸುಡುಗಾಡ ಸಿದ್ಧ ಬುಡಕಟ್ಟು ಸಮಾಜದ ಜಿಲ್ಲಾ ಅಧ್ಯಕ್ಷರು. ಸೊ ಇವರು ಕೆಳವರ್ಗದವರು, ಕೆಳದಲ್ಲಿರುವಂತರು, ಗ್ರಾಮೀಣ ಪ್ರತಿಭೆಗಳಿಗೆ ಏನು ಈ ಎಲ್ಲ ಟೋಟಲ್ ಅಂತ ಬರುವಂತ ಕಲಾವಿದರಿಗೆ ಒಂದು ರಾಜ್ಯ ಮಟ್ಟದಲ್ಲಿ ವೇದಿಕೆ ಸಿಗಬೇಕು. ಇವರಿಗೆ ರಾಜ್ಯ ಪ್ರಶಸ್ತಿಗಳು ದೊರಿಬೇಕು. ಯಾವನು ಒಬ್ಬ ಮಾಡಿದ ತಕ್ಷಣ ಅವಂಗ ದೊಡ್ಡ ಪ್ರಶಸ್ತಿ ಅಂತಾನೆ, ಏನೋ ಒಂದು ಬುಕ್ಕಿ ಬರೆದಿಲ್ಲ ಅವಂಗ ಪ್ರಶಸ್ತಿ ಅಂತಾರೆ. ಇಂಥವ್ರು 40-50 ವರ್ಷ ಇವರ ಜೀವನವನ್ನ ತ್ಯಾಗ ಮಾಡಿದಂತ ಇವರಿಗೆ ಪ್ರಶಸ್ತಿಗಳು ಬೇಡವಾ, ವೇದಿಕೆ ಬೇಡವಾ? ಸ್ನೇಹಿತರೆ, ದಯವಿಟ್ಟು ತಾವುಗಳು ನಮಗೂ ಸಹಕಾರ ಮಾಡಿ, ಅವ್ರಿಗೂ ಸಹಕಾರ ಮಾಡಿ. ಯಾಕೆ ನಾ ಈ ವಿಚಾರ ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಮನೆಯಲ್ಲಿನೂ ಕೌದಿ ಹೊಚ್ಕೊಂಡವರು ಇದ್ದಾರೆ, ನಿಮ್ಮ ಮನೆಯಲ್ಲಿಂದನೂ ಬೇರೆ ತಾಯಂದರ ಕಡೆಯಿಂದನೂ ಹೆರಿಗೆ ಮಾಡಿಸ್ಕೊಂಡವ್ರು ಇದ್ದಾರೆ. ದಯವಿಟ್ಟು ಅದನ್ನ ತಾವು ಅರ್ಥ ಮಾಡಿಕೊಂಡು ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಮಾಡಬೇಕು. ಇಂಥ ಒಂದು ಮಾನವೀಯತೆಯ ಧರ್ಮದ ಕಲಾವಿದರಿಗೆ ತಾವೊಂದು ಅಳಿಲು ತೋರಿಸಿದರೆ, ನೀವು ಒಕ್ಕಟ್ಟಾದ್ರೆ ಇವರ ಜೀವನವನ್ನ ಸುರಕ್ಷತೆ ಆಗತ್ತೆ. ನಿಮ್ಮೂರಲ್ಲಿ ಒಬ್ರು ಇರ್ತಾರೆ, ನಿಮ್ಮ ತಾಲೂಕಲ್ಲಿ ಎಷ್ಟೋ ಜನ ಇರ್ತಾರೆ, ನಿಮ್ಮ ಜಿಲ್ಲೆಯಲ್ಲಿ ಇನ್ನೂ ಎಷ್ಟೋ ಜನ ಇರ್ತಾರೆ. ನೀವು ಮನಸ್ಸು ಮಾಡಿದ್ರೆ ಎಲ್ಲರನ್ನು ಹೊರಗೆ ತರ್ಬೋದು, ಸರ್ಕಾರದ ಮುಂದೆ ನಾವು ಇಡ್ಬೋದು. ಸರ್ಕಾರಕ್ಕೆ ಮುಟ್ಟುವವರೆಗೆ ನಾವು ಪ್ರಚಾರವನ್ನು ಕೊಡ್ತೀವಿ. ಸ್ನೇಹಿತರೆ, ಈ ಮಲ್ಲಮ್ಮ ಮತ್ತು ರಾಜೀವ್ ಅನ್ನೋರು ಕೂಡ, ನಾನು ಹೇಳ್ಬಿಟ್ಟಾಗೆ ರಾಜೀವ್ ಅವ್ರ ಬಗ್ಗೆನೂ ಕೂಡ ನಾವು ಹೇಳ್ಬೇಕು. ಯಾಕಂದ್ರೆ ಇಂಥ ಒಂದು ಕಲಾವಿದರನ್ನ, ಇಂಥ ಒಂದು ಕೆಳಮಟ್ಟದ ವರ್ಗದ ಕಲಾವಿದರಿಗೆ ಮತ್ತು ಸಹಕಾರ ಮಾಡಕ್ಕೆ, ಅವರ ಪರ ಹೋರಾಟ ಮಾಡಕ್ಕೆ ಧ್ವನಿ ಎತ್ತಿದ್ದಾರಲ್ಲ, ಅವ್ರಿಗೂ ಕೂಡ ನಾವು ತುಂಬಾ ಒಂದು ಸಲ್ಯೂಟ್. ಯಾಕೆ ಅದೇ ರೀತಿಯಾದಂತ ಬರ್ತಾವ, ಅವ್ರಿಗೂ ಕೂಡ ಸೂಕ್ತವಾದಂತ ನ್ಯಾಯಗಳು ಸಿಗಬೇಕು ಅನ್ನೋದೇ ಅವರ ಹೋರಾಟಕ್ಕೆ ನಮ್ಮ ಉದ್ದೇಶ. ಸ್ನೇಹಿತರೆ, ನಾನು ಏನಾದ್ರೂ ಇದರಲ್ಲಿ ತಪ್ಪುಗಳು ಮಾತಾಡಿದ್ರೆ ದಯವಿಟ್ಟು ತಿಳಿಸಿ. ಜೊತೆಗೆ ಸರಿ ಮಾತಾಡಿದ್ರೆ ಖಂಡಿತವಾಗ್ಲೂ ರಾಜ್ಯ ಮಟ್ಟಕ್ಕೆ ಮುಟ್ಟುವವರೆಗೆ ತಾವುಗಳೆಲ್ಲಾನು ವಿಷಯನ ನಿಮ್ಮೂರಲ್ಲಿ ಏನಾದ್ರೂ ಇದ್ರೆ ಆ ರೀತಿಯಾಗಿ ನಮಗೆ ಕಳಿಸ್ಕೊಡಿ, ಅಥವಾ ನಮ್ಮ ಕರೆ ಮುಖಾಂತರ ಹೇಳಿ ಖಂಡಿತವಾಗ್ಲೂ ನಾವು ಅದನ್ನ ಸ್ಪಷ್ಟೀಕರಿಸ್ತೀವಿ. ಈ ಮಲ್ಲಮ್ಮ ಅವರಿಗೆ
ಇನ್ನು ಅಥವಾ ಇನ್ನು ಸ್ವಲ್ಪ ದಿನದಲ್ಲಿ ನಮ್ಮ ಏನು ನಮ್ಮ VMTV ವಾಹಿನಿಯ ಕಚೇರಿಗೆ ನಮ್ಮ ಆಫೀಸ್ಗೆ ಕರೆಸ್ಕೊಂಡು ಒಂದು ಸಂದರ್ಶನ ಮಾಡ್ತೀವಿ. ಅವರ ಜೀವನ ಶೈಲಿ ಮತ್ತು ಜೀವನವನ್ನ ಸಂದರ್ಶನ ಮಾಡ್ತೀವಿ. ಸೊ ಈ ರೀತಿಯಾದಂಥ ಕಲೆಗಳ ಮುಚ್ಚಿ ಹೋಗಬಾರ್ದು ಸ್ನೇಹಿತರೆ. ದಯವಿಟ್ಟು ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ. ಈ ರೀತಿಯಾದಂಥ ಪ್ರತಿಭೆಗಳನ್ನ ಹೊರಗೆ ಬರಬೇಕು. ಆದ್ರೆ ಈ ಪ್ರತಿಭೆಗಳು ಇವರಿಗೆ ನ್ಯಾಯ ಸಿಗುವವರೆಗೂ ನಾವು ಸರ್ಕಾರದ ಜೊತೆಗೆ ಈ ಸುದ್ದಿಗಳನ್ನ ನಾವು ಪ್ರಸಾರ ಮಾಡ್ತಾ ಇರ್ತೀವಿ ಸ್ನೇಹಿತರೆ. ಇವತ್ತಿನ ಈ ಚರ್ಚೆ ಇಷ್ಟ ಆಗಿದೆ ಸ್ನೇಹಿತರೆ. ಮತ್ತೊಂದು ವಿಶೇಷ ಚರ್ಚೆಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.